ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈಬಿಸ್ ಕಿಚನ್. ನಾನು ಕಿರಣ್ ಗೌಡ. ನಾನು ಇವತ್ತು ಯಾವುದೇ ಥರದ ಅಡುಗೆ ತೋರಿಸ್ತಾ ಇಲ್ಲ. ನಾವು ಲಾಕ್ಡೌನ್ ಆಗಿ ಓಪನ್ ಆಗ್ತಿದ್ದಂಗೆ ಒಂದು ಸ್ಮಾಲ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹುಡುಗರು ಮಾತ್ರ ಒಂದು ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ಪದು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ ಟ್ರಿಪ್ಪಲ್ಲಿ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ. ಹೋಗೋ ದಾರಿನಲ್ಲಿ ಒಳ್ಳೆ ಬಿರಿಯಾನಿ ಕೂಡ ತಿಂದ್ವಿ. ಬಿರಿಯಾನಿ ಹೋಟೆಲ್ದು ಡೀಟೇಲ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಬಿರಿಯಾನಿ ನಾವು ಹೋಗೋ ಟೈಮ್ಗೆ ಇನ್ನೂ ಮಾಡ್ತಿದ್ರು ಅವರು. ನಾವು ಹೋಗಿ ವೆಯ್ಟ್ ಮಾಡಿ ತಿಂದಿದ್ದೀವಿ. ಅದನ್ನು ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಬೆಂಗಳೂರಿಂದ ಹಾಸನ್ ಗೌಡ್ಗೆರೆ ಅಂತ ಒಂದು ಹಾಸನ ಚನ್ನರಾಯಪಟ್ಟಣ ಹತ್ರ ಈ ಗೌಡ್ಗೆರೆ ಹೋಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ನಿಮಗೆ ಸಾಲಾರ್ ಬಿರಿಯಾನಿ ಬೇಕಾ ಮನೆ ಹೋಟೆಲ್ ಅಂತ ಇದು. ಇದನ್ನು ನಿಮಗೆ ತೋರಿಸ್ತೀವಿ. ಅಲ್ಲಿಂದ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಲ್ಲಿ ಬೆಟ್ಟ ಇದೆ, ಅಲ್ಲಿ ಟ್ರೆಕ್ಕಿಂಗ್. ಯಾವ ಊರಪ್ಪ ಇದು? ನೋಡಿ ಇದೆ ಗೌಡ್ಗೆರೆ, ಬಿರಿಯಾನಿ, ಹಾಸನ್ ಬೆಂಗಳೂರು ಹೈವೇ. ಗೌಡ್ಗೆರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿ ತಿಂದು ಸೀದಾ ನಾವು ರೆಸಾರ್ಟ್ಗೆ ಹೋದ್ವಿ. ನಮ್ಮ ಬ್ಯಾಗೇಜಸ್ ಎಲ್ಲ ರೆಸಾರ್ಟಲ್ಲಿ ಇಟ್ವಿ. ಅಲ್ಲಿಂದ ಸೀದಾ ನಾವು ಈ ಬೆಟ್ಟದ ಹೆಸರು ಹೇಳಿದ್ನಲ್ಲ ನಾನು, ಬೆಟ್ಟದ ಭೈರವೇಶ್ವರ, ಆ ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋಗಿಲ್ಲ. ಟೆಂಪಲ್ಲು ಅಷ್ಟೇ ಚೋಳರ ಕಾಲದಲ್ಲಿ ಕಟ್ಟಿರುವಂಥ ಟೆಂಪಲ್. ತುಂಬ ಚೆನ್ನಾಗಿದೆ. ಆಫ್ ರೋಡ್ ಡ್ರೈವ್ ಕೂಡ ತುಂಬ ಚೆನ್ನಾಗಿದೆ. ಗೌಡ್ಗೆರೆ ಕಡೆ ಎಲ್ಲ ಈ ಟೈಮಲ್ಲಿ ಮಳೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಮಳೆ ಇಲ್ಲ, ಮುಂಚಿದ್ರೂ ಮಳೆ ಥರ ಬೀಳ್ತಾ ಇರುತ್ತೆ. ತುಂಬ ವೆದರ್ ತುಂಬ ಸಖತ್ತಾಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿ. ಹಂಗೆ ಬೀಳ್ತಾನೆ ಕೆರೆಯಾಗ ಓದ್ತಾನೆ. ಅಲ್ಲಿ ಹೋಗ್ಬೇಕು, ಅದಕ್ಕೆ ಬೇಡ ಹೋಗಿ ಚೆನ್ನಾಗಿದೆ. ಈ ಮರಳು ನೋಡೋ ಎಷ್ಟೈತ್ಲೆ. ಮರಳಂತೂ ಎಬ್ಬಿ ಸಿಗ್ತದೆ. ಅದೇ ಮರಳ ಕಟ್ತಾರದು. ಯಾರು ಫೋನ್ ತೆಗ್ದು ಕೂಡ ಇತ್ತು, ಟೂರಿಸ್ಟ್ ಕೂಡ. ಅವ್ರು ಕಾರ್ ಬರೋಕ್ಕಾಗಿಲ್ಲ. ನಾವು ಯಾವ ಥರ ಎಲ್ಲ ಸ್ಟನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಕಾರ್ನ 4x4 ಅಲ್ಲ, 4x2 ಆದರೂ ಹೋಗುತ್ತೆ ಕಾರು. ಕಾರ್ನ ಕೆಳಗಡೆನೇ ಪಾರ್ಕ್ ಮಾಡ್ತೀವಿ ನಾವು. ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ಕಿಂಗ್ ಮಾಡ್ತೀವಿ. ತುಂಬ ಸಖತ್ತಾಗಿರುತ್ತೆ ಟ್ರೆಕ್ಕಿಂಗ್. ನಿಮಗೆ ನೋಡಿ ಬೆಟ್ಟ ಯಾವ ಥರ ಇದೆ. ನೀವು ಶೂ ಹಾಕ್ಕೊಂಬರ್ಬೇಕು. ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ. ನಾವು ಕಾರ್ ಬಿಟ್ಟಿರೋ ಜಾಗ ಅಂತೂ ಕಾಣಿಸ್ತಾನೆ ಇಲ್ಲ. ಈ ಬೆಟ್ಟ ಯಾವ ಥರ ಇದೆ? ಫುಲ್ ಮಂಜಿರೋದ್ರಿಂದ ಫುಲ್ ಕವರ್ ಆಗುತ್ತೆ. ಹೋಗ್ಬೇಕಂದ್ರೆ ಮುಂಚೆ ಬೆಟ್ಟ ಕಾಣ್ತಿತ್ತು ಕೆಳಗಿಂದ, ಆಮೇಲೆ ಮಂಜು ಕವರ್ ಆಯಿತು. ಹಿಂಗಿತ್ತು ಪಕ್ಕದಲ್ಲಿ ಏನಿದೆ ಅನ್ನೋದು ಕಾಣ್ತಾ ಇಲ್ಲ. ತುಂಬ ಸಖತ್ತಾಗಿತ್ತು ಪ್ಲೇಸ್ ಮಾತ್ರ. ಮುಂಚೆ ಕಡಿಮೆ ಇದ್ದಾಗ ಆಮೇಲೆ ಫುಲ್ ಹಂಗೆ ಬಂದ್ಬಿಟ್ಟು ಮಂಜು ತಿರ್ಗ. ನೋಡಿ ಕಾರ್ ಕಾಣ್ತಿದೆ ಇಲ್ಲಿ. ನೋಡಿ ಬೆಟ್ಟ ಯಾವ ಥರ ಕಾಣ್ತಿದೆ. ಈ ಬೆಟ್ಟದ ಮೇಲಿಂದ ಎತ್ತಿನ ಭುಜ ಬೆಟ್ಟ ಕಾಣುತ್ತೆ, ಮಂಜಿಲ್ಲ ಅಂದರೆ. ಮಂಜಿದ್ರೆ ಏನೂ ಕಾಣಲ್ಲ. ಮಾಮೂಲಿ ಇದು ಮಂಜು ದಡಿತಾ ಇರೋದು. ಎಲ್ಲ ಕಡೆ ಹಂಗೆ ಈ ಕಡೆ ಇನ್ನೊಂದು ಬೆಟ್ಟ ಇದೆ, ಬೆಟ್ಟ ಅದೇ ಕಾಣ್ತಾ ಇಲ್ಲ, ಅಷ್ಟು ಮಂಜಿದೆ. ನೋಡಿ ಇದೇ ಬೆಟ್ಟ ಅಲ್ಲಿಂದ ಕಾಣ್ತಾ ಇಲ್ಲ. ಇವಾಗ ಇದನ್ನ ಹತ್ತಾ ಇದ್ದೀವಿ. ಟಾಪೆಸ್ಟ್ ಬೆಟ್ಟ ಅಂದರೆ ಅದು ಇವಾಗ ಕಾಣಲ್ಲ. ಈಗ ಕಾಣಿಸಲ್ಲ ಮಂಜಿರೋದ್ರಿಂದ. ಅಂದರೆ ತುಂಬ ಕ್ಲೀನ್ ಆಗಿದೆ. ಪ್ರಾಣಿ ಅಲ್ಲ, ಯಾರು ತಗೊಂಬಂದೆ ತಿಂದಿರೋದಿರ್ಬೇಕು. ಗಲೀಜಿಲ್ಲ. ಯಾರು ಇಲ್ಲಿ ಜಾಸ್ತಿ ಬರಲ್ಲ.
ಎಣ್ಣೆ ಇಲ್ಲ ನಾವು ಅವ್ರದ್ದು. ಏನ ತೊಗೊಂಡೋಗಿದ್ರೆ ಅದನ್ನ ತಿಂದು ಹಂಗೆ ಕವರಲ್ಲ ಏನ ಹಾಕೊಂಡು ಏನು ಅಂದ್ರೆ ಬಿಸಾಕ್ದಿರ ತೊಗೊಂಬಂದು ನಾವು ನೋಡಿ, ಡಸ್ಟ್ಬಿನ್ ಏನಾದರೂ ಹಾಕಿದ್ರೆ ಇದು ಒಂಥರ ಸೂಸೈಡ್ ಸ್ಪಾಟ್ ನೇಚರ್ ಇದ್ದಂಗೆ. ಕೂಡ ಕ್ಲೀನಾಗಿರುತ್ತೆ. ಯಾರು ಸೂಸೈಡ್ ಮಾಡ್ಕೊಳಕ್ಕಂತೂ ಬರಬೇಡಿ. ಗೊತ್ತಿಲ್ಲ ಓದ್ತಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಬಂದಿರೋರು. ಯಾವುದು ಡ್ಯಾಮ್ ಹೆಸರು ಇದು? ಜಲಾಶಯ ಜಲಾಶಯ ಯೋಜನೆ ನೀರಾವರಿ ನಿಗಮ. ಸರಿ ನಡಿ.